ಈಗ ನಮ್ಮದು 2ನೇ ದಿನ. ಫಸ್ಟಿಗೆ ಈ ಫೌಂಡೇಶನಿಗೆ ನಾವು ಹಿತಾಚಿ ಹೊಂಡೆ ಎಲ್ಲ ತೆಗೆದು ಹೋಗಿತ್ತಲ್ವ, ಆಮೇಲೆ ಅದಕ್ಕೆ ಫಸ್ಟಿಗೆ ಒಂದು ಲೇಯರ್ ಅನ್ಸೈಸ್ ಕಲ್ಲನ್ನು ಅಂದರೆ ಚಕ್ಕೆ ತುಂಡು ಕಲ್ಲನ್ನು ಇಡ್ತಾರೆ. ಆಮೇಲೆ ಹೊಯ್ಗೆ ಮತ್ತು ಸಿಮೆಂಟನ್ನು ಮಿಕ್ಸ್ ಮಾಡಿ ಇದರ ಮೇಲೆ ಹಾಕ್ತಾರೆ. ಹುಡಿ ಸಿಮೆಂಟ್ ಮತ್ತು ಹೊಯ್ಗೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ. ಆಮೇಲೆ ಅದರ ಮೇಲೆ ನೀರು ಹಾಕಿ ಸೆಟ್ ಮಾಡ್ತಾ ಬರ್ತಾರೆ. ನಾನು ಸ್ಟಾರ್ಟಿಂಗಿಂದ ನಿಮಗೆ ಕಲ್ಲಿಡುವಾಗಲೇ ಮಾಡಬೇಕಂತ ಎನಿಸಿದೆ ವಿಡಿಯೋ, ಆದರೆ ನಾನು ಮನೆಯಿಂದ ಬರುವಾಗ ಸ್ವಲ್ಪ ಲೇಟ್ ಆಯಿತು. ನಾನಿಲ್ಲಿ ಮನೆ ಕಟ್ಟೋದು ಮತ್ತು ನನ್ನ ಮನೆ ಸ್ವಲ್ಪ ದೂರದಲ್ಲಿದೆ. ನೋಡಿ ಈ ರೀತಿ ಸೆಟ್ ಮಾಡ್ತಾ ಬರೋದು ಇವರು ಚಕ್ಕೆ ಕಲ್ಲಿಟ್ಟು. ಇದು ನಮ್ಮದು 2ನೇ ಲೇಯರ್ ಇಲ್ಲಿ. ಓಕೆ, ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಚಕ್ಕೆ ಕಲ್ಲುಂಟಲ್ಲ, ಸಣ್ಣದು ದೊಡ್ಡದು ಅನ್ಸೈಸ್ ಕಲ್ಲು, ಅದನ್ನೆಲ್ಲ ಈ ರೀತಿ ಇಟ್ಟು ಸೆಟ್ ಮಾಡ್ತಾ ಬರ್ತಾರೆ ಫ್ರೆಂಡ್ಸ್. ಮೇಲಿಂದ ಕಟ್ಟುವಾಗ ಮಾತ್ರ ಸೈಜ್ ಕಲ್ಲು ಮಾಡಿ ಅವರು ಚೆನ್ನಾಗಿ ಕಟ್ತಾ ಬರೋದು. ಕೆಳಗಿಂದ ಕೊಡುವಾಗ ಇದೇ ರೀತಿ ಕೊಡ್ತಾರೆ. ಆಮೇಲೆ ಅದಕ್ಕೆ ಹೊಯ್ಗೆ ಮತ್ತು ಸಿಮೆಂಟನ್ನು ಹಾಕಿ ಈ ರೀತಿ ಫಸ್ಟಿಗೆ ಚೆನ್ನಾಗಿ ಸೆಟ್ ಮಾಡ್ತಾರೆ. ಆಮೇಲೆ ಅದಕ್ಕೆ ಪುನಃ ಸೆಟ್ ಆಗಲಿಕ್ಕೆ ಒಳ್ಳೆ ರೀತಿ ಗಟ್ಟಿಯಾಗಿ ಸೆಟ್ ಆಗಲಿಕ್ಕೆ ನೀರನ್ನಿಲ್ಲಿ ಹಾಕ್ತಾ ಬರ್ತಾರೆ. ನೀವು ನೋಡ್ತಾ ಇರ್ಬೋದು ನೋಡಿ. ಈಗ ಒಬ್ಬರು ನೀರು ಹಾಕ್ತಾ ಬಂದು ಒಬ್ಬರು ಸೆಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಇನ್ನೊಬ್ಬರು ನೀರು ಹಾಕ್ತಾ ಬರ್ತಾರೆ ಇಲ್ಲಿ ನೋಡಿ. ಆವಾಗ ಚೆನ್ನಾಗಿ ಗಟ್ಟಿಯಾಗಿ ಸೆಟ್ ಆಗ್ತದೆ. ಹೊಯ್ಗೆ ಕೂಡ ಹಾಗೆಯೇ 10 ಬುಟ್ಟಿ ಹೊಯ್ಗೆಗೆ 1 ಬುಟ್ಟಿ 1 ಚೀಲ ಸಿಮೆಂಟನ್ನು ಇಲ್ಲಿ ಹಾಕಿದ್ದಾರೆ ಅವರು. ಅದು ಕರೆಕ್ಟ್ ಅಂತ ಹೇಳಿದರು ಅವರು. ಮತ್ತು ಏನಂದರೆ ಇಲ್ಲಿ ನಮಗೆ ಫೌಂಡೇಶನಿಗೆ ಎಲ್ಲ ಕೂಡ ಅಲ್ಟ್ರಾಟೆಕ್ ಸಿಮೆಂಟನ್ನು ಯೂಸ್ ಮಾಡಿದ್ದಾರೆ. ಈಗ ಹೊಂಡ ಏನುಂಟ ಅಡಿಗೆ ಎಲ್ಲ ಕೂಡ ಚೆನ್ನಾಗಿ ಚಕ್ಕೆ ಕಲ್ಲನ್ನಿಟ್ಟು ಸೆಟ್ ಮಾಡಿದರೆ, ಈಗ ಮೇಲಿಂದ ನೋಡಿ ಎಲ್ಲ ಸೈಜ್ ಮಾಡಿದ್ರು. ಅನ್ಸೈಸ್ ಕಲ್ಲನ್ನೆಲ್ಲ ಸೈಜ್ ಥರ ಮಾಡಿದರು, ಒಂದೇ ಸೈಜ್ ಬರುವ ಹಾಗೆ ಅವರಿಗೆ ಸೆಟ್ ಮಾಡಿ ಕಟ್ಟಲಿಕ್ಕೆ ಆಗುವ ಹಾಗೆ. ನೀವು ನೋಡ್ತಾ ಇರ್ಬೋದು ನೋಡಿ. ಚೆನ್ನಾಗಿ ಫಸ್ಟ್ ಈ ಸೈಡಿಂದ ಇಟ್ಟರು. ಆಮೇಲೆ ಅವರು ಲೆವೆಲ್ ನೋಡ್ತಾರೆ ಯಾವ ರೀತಿ ಅಂತೇಳಿ. ಆಚೆಚೆ ಆಗಬಾರ್ದಲ್ವ, ಒಂದು ಚೂರು ಕೂಡ ಆಚೆಚಾದರೆ ಫುಲ್ಲು ಫೌಂಡೇಶನ್ನೇ ಕಟ್ಟಿದ್ದು ಹಾಳಾಗ್ಬೋದು. ಹಾಗಾಗಿ ಅವರಿಗೆ ಅಂದಾಜಾಗ್ತದೆ ಅದು ಸ್ಟ್ರೈಟ್ ನೋಡೋದು ನೋಡಿ. ಅದನ್ನು ನೋಡ್ತಾ ಇದ್ದಾರೆ ಅವರು. ಹಾಗೆ ಪ್ರತಿಯೊಂದು ಕೂಡ ಫಸ್ಟಿಗೆ ಇಡುವ ಕಲ್ಲು ಮಾತ್ರ ನೋಡ್ತಾರೆ, ಮತ್ತಿದೆಲ್ಲ ನೋಡೋದಿಲ್ಲ. ಅದೇ ಲೈನಲ್ಲಿ ಕಟ್ತಾ ಬರ್ತಾರೆ. ಅವರದ್ದು ನೂಲು ಕೂಡ ಕಟ್ಟಿರ್ತಾರೆ, ಅದರ ಹೊರಗೆ ಬರದ ಹಾಗೆ ಅವರು ಕಟ್ತಾ ಹೋಗ್ತಾರೆ ನೋಡಿ. ಆ ಎಂಡ್ ತನಕ ಕಟ್ತಾ ಬಂದರು. ತುಂಬ ಜನ ಕೂಡ ಇದ್ದಾರೆ ಇದು ಮಾಡಲಿಕ್ಕೆ ನೋಡಿ. ಈಗ ಕಂಪ್ಲೀಟ್ ಆಗಿದೆ. ಈ 2 ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ 2 ಸೈಡ್ ಬಂತು. ಮೇಲಿಂದ 2 ಲೈನ್ ಕಟ್ಟಿದ್ರು. ಈಗ ಕಂಪ್ಲೀಟ್ ಆಯಿತು. 3 ಲೈನ್ ಕೂಡ ಆಯಿತು. ಒಂದು ಸೈಡಲ್ಲಿ ನಮಗೆ 4 ಸೈಡ್ ಬಂದಿದೆ, ಒಂದು ಸೈಡಲ್ಲಿ 3 ಸೈಡ್ ಬಂದಿದೆ. ಅದು ಹೇಗೆ ಅಂದರೆ ಏರ್ ತಗ್ಗ ಜಾಗ ಇದ್ದರೆ ಸ್ವಲ್ಪ ಅವರು ಆ ರೀತಿ ಮಾಡ್ತಾರೆ. ಆದರೆ ಲೆವೆಲ್ ಕರೆಕ್ಟಾಗಿ ಬರ್ತದೆ. ಲೈನ್ ಮಾತ್ರ 3, 4 ಆ ರೀತಿ ಬರೋದು. ಈಗ ನೀವು ನೋಡ್ತಾ ಇರ್ಬೋದು ನೋಡಿ. ಬಹಳ ಚೆನ್ನಾಗಿ ಆಗಿದೆ ಫೌಂಡೇಶನ್. ನೋಡ್ತಾ ಇರ್ಬೋದು ನೋಡಿ, ಚೆಂದಾಗಿದೆ. ಇನ್ನು ಅದರ ಮೇಲೆಗೆ ಕಾಂಕ್ರೀಟ್ ಹಾಕ್ತಾ ಬರ್ತಾರೆ, ಬೆಡ್ ಹಾಕ್ತಾ ಬರ್ತಾರೆ ನೋಡಿ. ಇದು ಜಲ್ಲಿ, ಹೊಯ್ಗೆ ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಅವರು ಕಾಂಕ್ರೀಟ್ ಹಾಕೋದು, ಬೆಡ್ ಹಾಕೋದು ನೋಡಿ ಈ ರೀತಿ. ಈಗ ನಮ್ಮದು ಬೆಡ್ ಕೂಡ ಕಂಪ್ಲೀಟ್ ಆಯಿತು. ಇನ್ನಿದಕ್ಕೆ ನಮಗೆ ಕ್ಯೂರಿಂಗ್ ಇದೆ, ನೀರು ಹಾಕಬೇಕಲ್ವ. ಒಂದು 4 ರಿಂದ 5 ದಿನ ನಾವಿಲ್ಲಿ ಚೆನ್ನಾಗಿ ನೀರು ಹಾಕಿದ್ದೇವೆ. ಮತ್ತು ಉಳಿದ ಮಣ್ಣು ಉಂಟಲ್ವ, ನಾವೀಗ ಫೌಂಡೇಶನಿಗೆ ಹೊಂಡ ತೆಗೆಯುವಾಗ ಮಣ್ಣಿತ್ತಲ್ವ, ಆ ಮಣ್ಣಿಗೆ ಕೂಡ ನಾವು ನೀರು ಹಾಕ್ತಾ ಇದ್ದು ಸ್ವಲ್ಪ ಗಟ್ಟಿಯಾಗಿ ಅಂತ ಹೇಳಿ. ಮೇಲಿಂದ ಕೂಡ ನಾವು ನೀರು ಹಾಕ್ತಿದ್ವು. ಆಮೇಲೆ ಒಂದು 3-4 ದಿನದ ನಂತರ ನಾವು ತುಂಬ ಲೋಡು ಮಣ್ಣನ್ನು ಕೂಡ ತಂದು ಹಾಕಿದ್ದೇವೆ. ನಾವಲ್ಲ, ಕಾಂಟ್ರಾಕ್ಟರ್ನವರೇ ತಂದು ಹಾಕಿಸಿದ್ರು ಅವರು. ಆಮೇಲೆ JCBಯನ್ನು ಕೂಡ ತರಿಸಿದರು. ಆ JCB ಇದರಲ್ಲಿ ಅವರು ಪ್ರತಿಯೊಂದು ಕೋಣೆಗೆ ಕೂಡ ಈ ಮಣ್ಣನ್ನು ಕರೆಕ್ಟಾಗಿ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಅದಕ್ಕೆ ಹಾಕಿ ಸೆಟ್ ಮಾಡ್ತಾ ಬಂದರು. ಆಮೇಲೆ ನಮ್ಮ ಬಾವಿದ ನೀರೇ ನಾವು ಹಾಕುವಾಗ ನಮ್ಮ ಬಾವಿದ ನೀರು ನಮಗೆ ಸಾಕಾಗಲಿಲ್ಲ ಫೌಂಡೇಶನ್ ಇದು ಮಣ್ಣು ಮಿಕ್ಸ್ ಮಾಡಲಿಕ್ಕೆ. ಹಾಗಾಗಿ 12,000 ಲೀಟರ್ನ ಒಂದು ಟ್ಯಾಂಕರ್, ನೀರಿನ ಟ್ಯಾಂಕರ್ ಇದ್ದು ನೀರು ತರಿಸಿ ಟ್ಯಾಂಕರಲ್ಲಿ ಮತ್ತು ನಾವು JCBಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಸಿದ್ದು. JCB ನೀರು ತರಿಸಿದ್ದು ಕಾಂಟ್ರಾಕ್ಟರ್ ಅಲ್ಲ, ಅದು ನಮ್ಮ ಲೆಕ್ಕದಲ್ಲಿ ಬರ್ತದೆ. ಕಾಂಟ್ರಾಕ್ಟರ್ನವರಿಗೆ ನಮಗೆ ನೀರಿನ ಫೆಸಿಲಿಟಿ, ಕರೆಂಟಿದು ಫೆಸಿಲಿಟಿ ಎಲ್ಲ ನಾವೇ ಮಾಡಿಕೊಡಬೇಕು. ಆಮೇಲೆ ಉಳಿದ ಕೆಲಸ ಮಾತ್ರ ಅವರು ಮಾಡ್ತಾರೆ. ಹಾಗಾಗಿ ಈ ನೀರು ನಾವೇ ತರಿಸಿ ಕೊಟ್ಟದವರಿಗೆ. ಮತ್ತು
ಮತ್ತು ಅವ್ರು ಕಲಿಸಿದರು. ಮತ್ತು ಒಬ್ಬರನ್ನು ನಾವಲ್ಲಿ ನಿಲ್ಲಿಸಿದ್ದೇವೆ ನೋಡಿ, ಯಾಕಂದರೆ ಈ ಮಣ್ಣು ಹಾಕುವಾಗ ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಅದು ತೆಗಿಬೇಕು, ಇಲ್ಲಾಂದರೆ ಗೆದ್ದಲು ಬರ್ತದೆ. ಮತ್ತು ನನ್ನ ಅಮ್ಮ ಮತ್ತು ನನ್ನ ಅತ್ತೆ ಹೇಳ್ತಿದ್ರು, ಫೌಂಡೇಶನ್ ಆಗುವಾಗ ಒಂದು ಸಣ್ಣ ತುಣುಕು ಚಿನ್ನ ಹಾಕಿದರೆ ಬಹಳ ಒಳ್ಳೆಯದಂತೇಳಿ. ನನ್ನ ಅಮ್ಮನೇ ನನಗೆ ಸಣ್ಣ ತುಂಡು ಚಿನ್ನ ಕೂಡ ಕೊಟ್ಟರು. ನಾನು ಅದನ್ನು ತಗೊಂಡು ಬಂದು ಈ ಫೌಂಡೇಶನಿಗೆ ಇಲ್ಲಿ ಹಾಕಿದ್ದೇನೆ ನೋಡಿ. ಒಳ್ಳೆ ಮನಸ್ಸಲ್ಲಿ ಒಳ್ಳೆ ನಿಯತ್ತಿಟ್ಕೊಂಡು ನಾನು ಮಾಡಿದ್ದೇನೆ. ಅಲ್ಲಾಹನ ಕೃಪೆಯಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಕೂಡ ನನಗೆ ಪ್ರೇ ಮಾಡಿ. ಮತ್ತು ನೋಡಿ, ಟ್ಯಾಂಕರ್ನ ನೀರನ್ನು ಈ ರೀತಿ ಬಿಟ್ಟು JCBಯಲ್ಲಿ ಮಣ್ಣು ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ಕೂಡ ನಾವು ಕಲಸಿಕೊಳ್ಬೇಕು ನೋಡಿ. ಈ ರೀತಿ ನಾವು ಯಾರಾದರೂ ಇರಬೇಕಲ್ಲ, ಇಲ್ಲಾಂದರೆ ಅವರು ಮೇಲಿಂದ ಮೇಲೆ ಮಾಡಿ ಹೋಗ್ತಾರೆ ನೋಡಿ. ಈ ರೀತಿ ಚೆನ್ನಾಗಿ ಅಡೀ ತನಕ ಕೂಡ ಮಣ್ಣು ಮತ್ತು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಪ್ರತಿಯೊಂದು ರೂಮಿಗೆ ಕೂಡ ನಾವು ಇದೇ ರೀತಿ ಮಾಡ್ತಾ ಹೋಗ್ಬೇಕು. ಟೋಟಲ್ ನಮಗೆ 15 ದಿನ ಆಗಿದೆ. ಫೌಂಡೇಶನ್ ಸ್ಟಾರ್ಟ್ ಆದ ದಿನದಿಂದ ಮಧ್ಯದಲ್ಲಿ ಕ್ಯೂರಿಂಗಿಗೆ ಬಿಟ್ಟು ಮಣ್ಣು ತಂದು ಹಾಕಿ ಮತ್ತು ಈ ಮಿಕ್ಸಿಂಗ್, ಈ ಮಣ್ಣಿದು ಮತ್ತು ನೀರಿದು ಮಿಕ್ಸ್ ಮಾಡುವವರೆಗೂ ಕೂಡ 15 ದಿನ ಆಗಿದೆ. 15 ದಿನದಲ್ಲಿ ಕಂಪ್ಲೀಟ್ ಫೌಂಡೇಶನ್ ಮುಗಿದಿದೆ ಫ್ರೆಂಡ್ಸ್. ಓಕೆ, ಕಂಪ್ಲೀಟ್ ಆಗಿದೆ ಫೌಂಡೇಶನ್ ನಮ್ಮದು. ಇನ್ನೂ ಸ್ವಲ್ಪ ದಿನ ಬಿಟ್ಟು ಗೋಡೆ ಕಟ್ಟುವಂಥದ್ದು. ಆ ಗೋಡೆ ಕಟ್ಟುವಾಗ ನಾನು ಕಂಪ್ಲೀಟಾಗಿ ನಾನು ನಿಮಗೆ ಇನ್ನೂ ಸಹ ತೋರಿಸ್ತೇನೆ. ಓಕೆ, ಬಾಯ್ ಬಾಯ್.